ಫ್ಯಾನ್ ಬೇಸ್ ನೋಡ್ಬಿಟ್ಟು ರಕ್ಷಿತ್ ಏನಾದ್ರು ಅವ್ರಿಗೆ ಕ್ಲೋಸ್ ಆಗಿದ್ದಾರೆ, ಅದರಿಂದ ಮಾಳು ಆಟ ಏನಾದ್ರು ಹಾಳಾಗ್ತಿದ್ಯಾ? ಮಾಳು ಆಟ 100% ಹಾಳಾಗ್ತಾ ಇದೆ. ಮಾಳು ಆಚೆ ಬಂದ್ರೆ ಇವಳಿಂದಾನೆ, ರಕ್ಷಿತಾ ಇಂದಾನೆ. ಯಾಕಂದ್ರೆ ಅತಿಯಾದ ಪ್ರೀತಿ. ಅವನು ಮಾಳು ಪಾಪ ಎಲ್ಲೂ ಮಾತಾಡಲ್ಲ, ಅವನ ಸ್ಟ್ಯಾಂಡ್ ಅವ್ನು ತಗೊಂತಾ ಇಲ್ಲ. ಅದೇನಾಗುತ್ತೆ, ರಕ್ಷಿತಾ ಮಾತಾಡಿ ಅದು ರಕ್ಷಿತಾ ಒಂಥರ ಮೌತ್ ಪೀಸ್ ತರ ಆಗ್ಬಿಡಾಳೆ ಮಾಳುಗೆ. ಸೊ ಅವ್ನು ಆಟ ಹಾಳಾಗ್ತಿರೋದು ಇವಳಿಂದಾನೆ. ಬಟ್ ಅದು ಅದೇ ಅತಿಯಾದ ಪ್ರೀತಿ, ಪ್ಯೂರ್ ಲವ್. ಬಟ್ ಅದನ್ನ ತಡೆಯಕ್ಕೂ ಆಗಲ್ವಲ್ಲ, ಏನ್ ಮಾಡ್ತೀರಾ? ನೀವು ಎಲ್ಲಾ ಎಪಿಸೋಡ್ಸ್ ನೋಡ್ಕೊಂಡು ಹೋಗಿದ್ರೆ ರಜತ್ ಹೋಗುವಾಗ ಒಳಗೆ? ನಾನು ಒಂದು 3-4 ನೋಡಿದ್ದೆ. ಯಾಕಂದ್ರೆ ಒಂದ್ ಎಪಿಸೋಡ್ ಅಲ್ಲಿ ಇವರು ಕಾಕ್ರೋಚ್ ಸುದ್ದಿ ಅವರು ರಕ್ಷಿತನಿಗೆ ಸೆಡೆ ಅನ್ನೋದೊಂದು ಪದ ಬಳಸ್ತಾರೆ. ತುಂಬಾ ದೊಡ್ಡ ಇಶ್ಯೂ ಆಗ್ಬಿಟ್ಟಿರತ್ತದು. ಸುದೀಪ್ ಸರ್ ಕೂಡ ಬೈತಾರೆ. ಬಟ್ ಅದು ಅದೇ ಪದನ ಮತ್ತೆ ನೀವು ಕೂಡ ಬಳಸ್ಬಿಡ್ತೀರಾ ಒಳಗೆ. ನಿಮಗೆ ಸರಿ ಅನ್ಸುತ್ತೆ ಅದು ಮಾತಾಡಿದ್ದು? ಮೇಡಮ್, ಅದು ನಿಮ್ಮ ಹತ್ರ ನಾನು ಹೆಂಗೆ ಹೇಳ್ಬೇಕು ಅಂತ ನನಗೆ ಗೊತ್ತಿಲ್ಲ. ಐ ಆಮ್ ಸಾರಿ ಅಬೌಟ್ ಇಟ್. ಬಟ್ ನಾನು ಹುಡುಗಿಗೆ ಹೇಳಿಲ್ಲ, ನಾನು ಹುಡುಗಂಗೆ ಹೇಳಿರೋದು. ದೇರ್ ಇಸ್ ಡಿಫ್ರೆನ್ಸ್, ರೈಟ್? ಬಟ್ ಆದ್ರೆ ಕರೆಕ್ಟ್ ವರ್ಡು ಅಂತ ಹೇಳ್ತಾ ಇಲ್ಲ. ಸಡೆ ಅಂದ್ರೆ ಏನು, ಅದು ಅವ್ರು ಹೇಳ್ದಂಗೆ ಇಟ್ ಈಸ್ ಅ ವೇಸ್ಟ್ ಪ್ರಾಡಕ್ಟು, ಇಲ್ಲಾಂದ್ರೆ ಯೂಸ್ಲೆಸ್ಸು, ಆ ಥರ ಅದನ್ನ ಪದ ಬಳಕೆ ಮಾಡ್ತೀವಿ ನನಗೆ ಗೊತ್ತಿರೋ ಪ್ರಕಾರ. ಅದು ಬಿಟ್ಟು ಏನೋ ಯಾರಿಗೋ ಹೇಳಲೇಬೇಕು ಅಂತ ನಾನು ಹೇಳಿಲ್ಲ. ಮಾಮೂಲಿ ಮಾತಾಡುವಾಗ ಕೂತ್ಕೊಳ್ಳೋ ಅಂತ ಬಂದ್ಬಿಡ್ತೇ ಹೊರತು ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಆಮೇಲೆ ನನಗೆ ಸುದೀಪ್ ಸರ್ ಹೇಳ್ತಾರೆ, ಇದೆಲ್ಲ ನೀವು ಮಾತಾಡಿದಾಗ ನಾನು ನೋಡ್ತಾ ಇರ್ತೀನಿ ಅನ್ನೋದು ನಿಮಗೆ ತಲೆಯಲ್ಲಿ ಇದೆಯಾ ಅಂತ. ನನ್ಗೆ ಅಲ್ಲಿ ಬೇಜಾರಾಗೋದು. ಕರೆಕ್ಟ್ ಅಲ್ವಾ? ನಾನು ಮಾತಾಡ್ಬಿಡ್ತೀನಿ, ಬಟ್ ಆದರೆ ಅದನ್ನು ಸುದೀಪ್ ಸರ್ ನೋಡ್ತಾರೆ, ಜನ ನೋಡ್ತಾರೆ, ಏನಂತ ಜಡ್ಜ್ ಮಾಡ್ತಾರೆ ಅಂತ ನನಗೆ ಪರ್ಸನಲಿ ಬೇಜಾರಾಯಿತು. ಬಟ್ ಆದರೂ ಐ ಆಮ್ ನಾಟ್ ಜಸ್ಟಿಫೈಂಗ್. ಮಾತಾಡಿದ ತಪ್ಪು, ಇನ್ನು ಮುಂದೆ ಅದನ್ನು ಮಾತಾಡಲ್ಲ.